100 ವರ್ಷಕ್ಕೂ ಹೆಚ್ಚು ಕಾಲ ಬದುಕುವಂತಹ ಜನ ಇದ್ದಾರೆ ಅಂದರೆ ನೀವು ನಂಬ್ತೀರಾ? ಅವರ ಆರೋಗ್ಯದ ಹಿಂದಿನ ರಹಸ್ಯ ಏನು ಗೊತ್ತಾ? ಅದು ಔಷಧಿನೂ ಅಲ್ಲ, ಜಿಮ್ಮೂ ಅಲ್ಲ, ಹಾಗೆ ಫ್ಯಾನ್ಸಿ ಡಯಟ್ ಕೂಡ ಅಲ್ಲ. ಅದು ಪ್ರತಿದಿನದ ಒಂದು ಸರಳ ಅಭ್ಯಾಸ, ಅದೇ ಮುಂಜಾಟಿ. ನಮಸ್ಕಾರ ಎಲ್ರಿಗೂ, ಸಮತೋಲನ ಆರೋಗ್ಯ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಮತಾ ರಾಜ್ಕುಮಾರ್. ಟೀ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಕೂಡ ಟೀ ಅಂದರೆ ತುಂಬಾನೇ ಇಷ್ಟ. ಇವತ್ತಿನ ಒಂದು ಎಪಿಸೋಡಲ್ಲಿ ನಾನು ನಿಮಗೋಸ್ಕರ ತಂದಿದ್ದೀನಿ ಒಂದು ಆರೋಗ್ಯಕರವಾದಂತಹ ಒಂದು ಟೀನ ರೆಸಿಪಿಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಟೀ ಏನಿದೆ ಇದು ಆಂಟಿ ಆಕ್ಸಿಡೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಹಾಗೆ ನಿಮ್ಮ ಲಾಂಜಿಟಿವಿಟಿಯನ್ನು ಕೂಡ ಇಂಪ್ರೂವ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಕೂಡ ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೂಡ ಕೆಲಸವನ್ನ ಮಾಡುತ್ತೆ. ಇದು ಪಾಕಿಸ್ತಾನ ಮತ್ತೆ ಇಂಡಿಯಾ ಮಧ್ಯದಲ್ಲಿ ಒಂದು ಇಂಡಸ್ ಕಣಿವೆ ಅಂತ ಇದೆ. ಆ ಕಣಿವೆನಲ್ಲಿ ಅಲ್ಲಿನ ತುಂಬಾ ಜನರು ಈ ಡ್ರಿಂಕ್ ಅನ್ನ ರೆಗ್ಯುಲರ್ ಆಗಿ ಕುಡಿತಾ ಬಂದಿದ್ದಾರೆ. ತುಂಬಾ ಜನ ರಿಸರ್ಚರ್ಸ್ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ನಮ್ಗೆ ತಿಳಿಸಿರೋದೇನಂತಂದ್ರೆ, ಈ ಒಂದು ಡ್ರಿಂಕ್ ಅಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಅವರು ತುಂಬಾ ಜನ ಶತಾಯುಷಿಗಳಾಗಿಯೂ ಕೂಡ ಬದುಕಿದ್ದಾರೆ. ಸೊ ಹಾಗಾಗಿ ನಾವು ಇವತ್ತಿನ ದಿನ ಆ ಒಂದು ಡ್ರಿಂಕ್ ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ, ನಾನಿಲ್ಲಿ ಸ್ವಲ್ಪ ಚಕ್ಕೆಯನ್ನು ತಗೊಂಡಿದ್ದೀನಿ, ಹಾಗೆ 4 ಲವಂಗನ ತಗೊಂಡಿದ್ದೀನಿ, ಹಾಗೆ 3 ಏಲಕ್ಕಿಯನ್ನು ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರನ್ನು ಕೂಡ ತಗೊಂಡಿದ್ದೀನಿ, ಹಾಗೆ 1 ಹಿಡಿಯಷ್ಟು ಪುದೀನ ತಗೊಂಡಿದ್ದೀನಿ, ಹಾಗೆ 2 ಇಂಚಷ್ಟು ಶುಂಠಿನ ಕೂಡ ತಗೊಂಡಿದ್ದೀನಿ, ಹಾಗೆ ಹನಿಯನ್ನು ತಗೊಂಡಿದ್ದೀನಿ, ಹಾಗೆ ಅರ್ಧ ಲೆಮನನ್ನು ತಗೊಂಡಿದ್ದೀನಿ. ಶುಂಠಿನ ತಗೊಂಡಿರ್ತೀನಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ. ಹಾಗೆಯೇ ಚಕ್ಕೆ, ಹಾಗೆ ಲವಂಗ, ಹಾಗೆ ಏಲಕ್ಕಿ, ಹಾಗೆ ಪೆಪ್ಪರ್ ಇದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಒಂದು ಇದರ ಸಹಾಯದಿಂದ ಇದನ್ನು ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕುಟ್ಟಾದ್ಮೇಲೆ ಸ್ವಲ್ಪ ತರಿಯಾಗಿ ಕುಟ್ಕೋಬೇಕು. ಈ ಥರ ನೋಡ್ಕೊಂಡಿದ್ದೀರಲ್ಲ, ಈ ಥರ ತರಿ. ಒಂದು ಪಾತ್ರೆನ ಇಟ್ಬಿಟ್ಟು 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ಈಗ ಕುಟ್ಟಿರ್ತಕ್ಕಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಪುದೀನವನ್ನು ಕೂಡ ಇದರಲ್ಲೇ ಹಾಕ್ಕೊಳ್ಳೋಣ. ಕುದಿಲಿಕ್ಕೆ ಸ್ವಲ್ಪ ಹೊತ್ತಿನ ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಕುದಿಲಿಕ್ಕೆ ಬಿಡಿ. ನೋಡಿ, ಇದು ಕುದೀತಾ ಇದೆ, ಚೆನ್ನಾಗಿ ಕುದಿ ಬಂದಿದೆ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಕುದಿ ಬರಲಿ. ಅಂದರೆ ಈ ಇಂಗ್ರೀಡಿಯೆಂಟ್ಸಲ್ಲಿ ಇರ್ತಕ್ಕಂಥ ಎಲ್ಲ ಔಷಧೀಯ ಗುಣಗಳು ಈ ನೀರಿನೊಳಗೆ ಚೆನ್ನಾಗಿ ಮಿಕ್ಸ್ ಆಗಿ ಅದು ಚೆನ್ನಾಗಿ ಕುದೀಲಿ. ಇನ್ನೊಂದು ಸ್ವಲ್ಪ ನೋಡ್ತಾ ಇರ್ಬೋದು, ಈಗೆಲ್ಲ ಚೆನ್ನಾಗಿ ಕುದ್ದಿದೆ. ನಮ್ಮ ನೀರಿನ ಕ್ವಾಂಟಿಟಿನೂ ಕೂಡ ಕಡಿಮೆ ಆಗಿದೆ. ಅಂದರೆ ನಾವು 2 ಕಪ್ ತೊಗೊಂಡಿದ್ವಿ, ಆಲ್ಮೋಸ್ಟ್ 1 ಕಪ್ ಅಷ್ಟು ನೀರು ಕಡಿಮೆ ಆಗಿದೆ. ಸೊ ಇದು ಕರೆಕ್ಟ್ ಆಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ. ಈ ಟೀ ಇದು ರೆಡಿ ಆಗಿದೆ. ಸೊ ಇವಾಗ ಫ್ಲೇಮನ್ನು ಸ್ವಿಚ್ ಆಫ್ ಮಾಡಿ ಇದನ್ನು ನೀಟಾಗಿ ಸೋಸ್ಕೊಳ್ಳೋಣ. ನೋಡಿರ್ತಕ್ಕಂಥ ಲೆಮನ್ ಅನ್ನು ಕೂಡ ಸ್ಕ್ವೀಸ್ ಮಾಡೋಣ. ಈ ಒಂದು ಟೀಗೆ ನಾನು ಹನಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಬಿಸಿ ಇರುವಾಗಲೇ ಹಾಕಬಾರ್ದು. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಹನಿಯನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಮುಂಜಾಟಿ ರೆಡಿಯಾಗಿದೆ. ನೋಡಿದ್ರಲ್ಲ, ರುಚಿಕರವಾಗಿರ್ತಕ್ಕಂತಹ, ಸ್ವಾದಿಷ್ಟಕರವಾಗಿರ್ತಕ್ಕಂತಹ, ಆರೋಗ್ಯಕರವಾಗಿರ್ತಕ್ಕಂತಹ ಮುಂಜಾಟಿ ರೆಡಿ ಆಯ್ತು ಕುಡಿಲಿಕ್ಕೆ. ಇದನ್ನ ನೀವು ಬೆಳಗ್ಗೆ ಹಾಗೂ ಸಂಜೆ 2 ಹೊತ್ತು ಕೂಡ ಕುಡಿಬಹುದು. ಇದರಿಂದ ನಿಮಗೆ ಆಂಟಿ ಆಕ್ಸಿಡೆಂಟ್ ಆಗಿ ಕೂಡ ಈ ಒಂದು ಟೀ ವರ್ಕ್ ಆಗುತ್ತೆ. ಹಾಗೆ ರೋಗ ನಿರೋಧಕ ಶಕ್ತಿಯು ಕೂಡ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಾಮೆಂಟ್ ಮಾಡಿ. ಹಾಗೆ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ, ಹಾಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಮಸ್ಕಾರ.